ಎಷ್ಟು ಜನಕ್ಕೆ ಹೊಟ್ಟೆ ಹಸ್ತಿದೆ? ಕೈ ಎತ್ರಿ. ಹೊಟ್ಟೆ ಹಸ್ತಿರುವಂಥವ್ರು. ಓಕೆ. ನೆತ್ತಿ ಹಸ್ತಿರೋರು ಎಷ್ಟು ಜನ ಇದ್ರೆ ಕೈ ಎತ್ರಿ. ಮಸ್ತಕ ಹಸ್ತಿರುವಂಥವ್ರು. ಓಕೆ, ಅವ್ರಿಗೆ ಮಾತ್ರ ಪ್ರವಚನ, ಹೊಟ್ಟೆ ಹಸ್ತವ್ರಿಗಲ್ಲ ಅಂತ. ತ್ರೈಲೋಕ್ಯ ಸಂಪದಾ ಲೇಖ್ಯ ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಚೈತ್ರ ಮಾಸ ಶುಕ್ಲ ಪಕ್ಷ ಏಕಾದಶಿ 8/4/2025 ಮಂಗಳವಾರ. ಇಂದು ಪರಮಪೂಜ್ಯ ಶ್ರೀಮನ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶನ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರ ದಿವ್ಯ ಕ್ಷೇತ್ರ ಹರಿಹರಪುರ ಪರಮಪೂಜ್ಯರ ಈ ಕ್ಷೇತ್ರದಲ್ಲಿ ಬ್ರಹ್ಮೋತ್ಸವ, ಬ್ರಹ್ಮರಥೋತ್ಸವ ಅದ್ಭುತವಾದಂತಹ ಈ ಕಾರ್ಯಕ್ರಮ ಪೂಜ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಿಮ್ಮೆಲ್ಲರಿಗೂ ದಿವ್ಯ ಆಶೀರ್ವಚನವನ್ನು ನೀಡಿರುವಂಥದ್ದು. ಸಾಮರಸ್ಯ ಮತ್ತು ಸಮಾಜ ಹಿತ ಅನ್ನುವಂತಹ ವಿಶೇಷವಾದ ಪ್ರವಚನವನ್ನು, ವಿಶ್ವಶಾಂತಿಯ ಸಂದೇಶವನ್ನು ಶ್ರೀಮಠದ ಮೂಲಕ ಸಾರಿದರೆ ಪೂಜ್ಯರ ಪಾದಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಪರಮಪೂಜ್ಯರು, ಕ್ರಿಯಾಶೀಲ ಪೂಜ್ಯರು, ಶ್ರೀಮದ್ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಸ್ತ್ರೀಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಪೀಠಾಧಿಪತಿಗಳು, ಶ್ರೀಮದ್ ಜಗದ್ಗುರು ಹಾನಿಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಕಟಪಾಡಿ ಪೂಜ್ಯರ ಪಾದಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ವಿದ್ವಾಂಸರು ಭಾಳ ಚೆನ್ನಾಗಿ ಅದ್ಭುತವಾಗಿ ಆಸ್ಥಾನ ಪಂಡಿತರ ರೀತಿಯಲ್ಲಿ ತಮ್ಮ ಉಪನ್ಯಾಸವನ್ನು ಮಂಡಿಸಿರುವಂಥದ್ದು ರಾಮಾನಂದ ಮಹಾಸ್ವಾಮೀಜಿಯವರು ಉಡುಪಿ ಪೂಜ್ಯರ ಒಂದು ಅಂತರ್ಕರಣದ ಮಾತುಗಳನ್ನು ನೀಡಿರುವಂಥದ್ದು. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೆ ನನ್ನ ಶರಣಾರ್ಥಿಗಳು ಅಂತರರುವಿಗೆ. ಈ ಕಾರ್ಯಕ್ರಮಕ್ಕೆ ಸಮಯ ಆಗಿದೆ, ಆದರೆ ಎಷ್ಟು ಸಮಯ ಅಂತ ನಿಗದಿ ಮಾಡಿಲ್ಲ ಪೂಜ್ಯರು. ಆದರೆ ನಿಮ್ಮೊಂದಿಗೆ ನಾನು ಭಾಷಣ ಮಾಡೋಕ್ಕೆ ಬಂದಿಲ್ಲ, ನಿಮ್ಮೊಂದಿಗೆ ಸಂವಾದವನ್ನು ಮಾಡೋಣ ಅನ್ನುವಂಥದ್ದು. ಆದರೆ ಇವತ್ತು ಪೂಜ್ಯರು ಸಾಮರಸ್ಯದ ಜೀವನದ ಬಗ್ಗೆ ಇವತ್ತು ನಮ್ಮ ಹಿಂದೂಗಳಿಗೆ ಈ ಸಮಾಜದ ಒಂದು ಮಿಡಿತವನ್ನು ಪೂಜ್ಯರು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ನಮಗೆ ಬೇಕಾಗಿರುವಂಥದ್ದು ರೆವಲ್ಯೂಷನ್ ಅಲ್ಲ, ಶಾಂತಿ ಸಮಾಧಾನ ಅನ್ನುವಂಥ ಮಾತನ್ನು ಪೂಜ್ಯರು ಹೇಳಿದರು. ಇವತ್ತು ಭಾಳ ಜನ ತಾವೆಲ್ಲರೂ ಇದ್ದೀರಿ, ಶಂಕರಾಚಾರ್ಯರು ಬದುಕಿದ್ದು ಎಷ್ಟು ವರ್ಷ? ಯಾರು ಹೇಳ್ತೀರಾ? ಕೈ ಎತ್ತಿ. 32 ವರ್ಷ. ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ. ಸ್ವಾಮಿ ವಿವೇಕಾನಂದರು ಬದುಕಿದ್ದು ಎಷ್ಟು ವರ್ಷ? 39 ವರ್ಷ. ಸ್ವಾಮಿ ವಿವೇಕಾನಂದಿಗೆ ಬದುಕಿದ್ದು 39 ವರ್ಷ. ಆನ್ಸರ್ ಹೇಳಿದವರು ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ. ಬಸವಣ್ಣ ಬದುಕಿದ್ದು ಎಷ್ಟು ವರ್ಷ? ಅಲ್ಲ, ಅವರು 59 ವರ್ಷ ಮಾತ್ರ ಬದುಕಿದ್ದು ಬಸವಣ್ಣನವರು. ಆದರೆ ಈ ನಾಡಿನಲ್ಲಿ ಅಲ್ಪ ಆಯುಷ್ಯಗಳಾಗಿ ಇವತ್ತು ಜಗತ್ತಿಗೆ ಮಹಾಬೆಳಕನ್ನು ನೀಡಿದಂತಹ ಮಹಾತ್ಮರು ಇವರು. ಅವರ ಕಾಲಾವಧಿ ಕಡಿಮೆ ಇರಬಹುದು, ಅವರು ಸಾಧಿಸಿದ ಸಾಧನೆ ಶತಮಾನಗಳು ಅಳೆದರೂ ಮತ್ತೆ ಮರಳಿ ಬರುವಂತಹ ಶಕ್ತಿ ಎಲ್ಲ ಮಹಾತ್ಮರದ್ದು. ನೀವೊಂದ್ಸಲ ನೋಡ್ಬೋದು, ಮನುಷ್ಯನ ಜ್ಞಾನ ಅದು ಸೀಮಿತವಾಗಿದ್ದರೂ ಸೀಮಾತೀತದೆಡೆಗೆ ಕೊಂಡೊಯ್ಯುವಂಥದ್ದು. ಅವರು ಅಲ್ಪ ಆಯುಷ್ಯಗಳಾಗಿ ತತ್ವ ಮಾತ್ರ ದೀರ್ಘಾಯುಷ್ಯವಾಗಿ ಈ ಸಮಾಜಕ್ಕೆ ನೀಡಿದಂಥವರು. ನೀವೆಲ್ಲರೂ ಸಹ ನೋಡ್ತೀವಿ. ಆದರೆ ಶಂಕರಾಚಾರ್ಯರು ನೀಡಿದಂತಹ ಕೊಡುಗೆ ಇದೆಯಲ್ಲ ಈ ಸಮಾಜಕ್ಕೆ, ಯಾವತ್ತೂ ಸಹ ನಾವು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಅದೊಂದು ದೀಪ, ಅದನ್ನು ಪ್ರದೀಪ ಅಂತ ಕರಿತೀವಿ ನಾವು. ದೀಪವನ್ನು ಪ್ರದೀಪ ಅಂತ ಕರೆಯೋದು ಯಾವಾಗ ಅಂದರೆ,
ಆ ದೀಪದಿಂದ ಮತ್ತೊಂದು ದೀಪ ಹಚ್ಚಿಕೊಂಡು ಮಹಾಬೆಳಕನ್ನು ಈ ಸಮಾಜಕ್ಕೆ ನೀಡಿದಾಗ ಮಾತ್ರ ಅದು ಪ್ರದೀಪ ಆಗುವಂಥದ್ದು. ದೀಪದಿಂದ ದೀಪವ ಹಚ್ಚಬೇಕು ಮಾನವ. ಆದರೆ ಯಾಕೆ ಹಚ್ಚಬೇಕು? 1300 ವರ್ಷಗಳ ಇತಿಹಾಸವನ್ನು ಈ ಸಮಾಜದಲ್ಲಿ ಆದಿ ಶಂಕರಾಚಾರ್ಯರು ಈ ಸಮಾಜಕ್ಕೆ ನೀಡಿ ಕೊಡುಗೆಯಾಗಿ ಕೊಟ್ಟಿದ್ದ ತತ್ವಗಳಿದೆಯಲ್ಲ, ಅದು 1300 ವರ್ಷಗಳು ಅದು ಹಳೇದಾಗ್ತಾ ಆಗ್ತಾ ಗಟ್ಟಿಗೊಂಡು ಈ ಸಮಾಜಕ್ಕೆ ಭವ್ಯ ಸಂದೇಶವನ್ನು ಕೊಟ್ಟಂಥದ್ದು. ನೀವೆಲ್ಲರೂ ನೆನಪಿಟ್ಕೊಳ್ರಿ, ಹಲ್ಲಮ್ಮ ಒಂದು ಮಾತು ಹೇಳ್ತಾರೆ, ಪಣತೆಯೂ ಇದೆ, ಬತ್ತಿಯೂ ಇದೆ, ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದು. ಗುರು ಇದೆ, ಲಿಂಗವಿದೆ, ಶಿಷ್ಯನಿದ್ದಾನೆ, ಗುರು ಲಿಂಗ ಜಂಗಮನಿದ್ದಾನೆ, ಶಿಷ್ಯನ ಬುದ್ಧಿ ಅಂಕುರಿಸದನಕ್ಕ ಭಕ್ತಿಯಲ್ಲಿಯದು ಅಂತ. ಇವತ್ತು ಪಣತೆ ಇದೆ, ಬತ್ತಿಯೂ ಇದೆ, ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದು. ಅದಕ್ಕೆ ಜ್ಯೋತಿ ಬೆಳಗಬೇಕು ಅಂದರೆ ತೈಲ ಬೇಕು. ಅದನ್ನೇ GS ಶಿವರುದ್ರಪ್ಪರು ಒಂದು ಮಾತು ಹೇಳ್ತಾರೆ, ಪಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿಂದಿನಿಂದಲ್ಲ. ಲೆಕ್ಕವೇ ಇಲ್ಲದ ಎಷ್ಟೋ ದೀಪಾವಳಿಯ ಹಡಗುಗಳು ಇಲ್ಲಿ ಕರಗಿ ಮುಳುಗಿರುವಾಗ ನಾನಚ್ಚುವ ಪಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಇರುವಷ್ಟು ಹೊತ್ತು ನಿಮ್ಮ ಮುಖ ನಾನು, ನನ್ನ ಮುಖ ನೀವು ನೋಡುವ ಒಂದೇ ಒಂದು ಆಸೆಯಿಂದ ಈ ಪಣತೆ ಹಚ್ಚಿದ್ದೇವೆ. ಈ ಪಣತೆ ಹಾರಿದ ಮೇಲೆ ನೀವು ಯಾರೋ ಮತ್ತೆ ನಾವು ಯಾರು ಅನ್ನುವಂಥದ್ದು. ಇವತ್ತು ಪೂಜ್ಯರು ಆದಿಶಂಕರಾಚಾರ್ಯರು ಹಚ್ಚಿದ ಪಣತೆಯನ್ನು ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮದ ಪಣತೆಯನ್ನು ಹಚ್ಚಿದ್ದಾರೆ. ಈ ಪಣತೆ ಆರಿದ ಮೇಲೆ, ಈ ಕಾರ್ಯಕ್ರಮ ಮುಗಿದ ಮೇಲೆ ನೀವು ಯಾರೋ ಮತ್ತೆ ನಾವು ಯಾರೋ ಎನ್ನುವಂಥದ್ದು. ಆದರೆ ಈ ಪಣತೆಯ ಜೊತೆಯಲ್ಲಿ ಹಚ್ಚಿಕೊಂಡ ಆ ಸಂದರ್ಭ ಇದೆಯಲ್ಲ, ಅಡಿಗರು ಒಂದು ಮಾತನ್ನು ಹೇಳ್ತಾರೆ, ಬುದ್ಧ ಇದ್ದಾಗಲೂ ಇದ್ದೆ, ಬುದ್ಧನಾಗಲಿಲ್ಲ. ರಾಮ ಇದ್ದಾಗಲೂ ಇದ್ದೆ, ರಾಮನಾಗಲಿಲ್ಲ. ಕೃಷ್ಣ ಇದ್ದಾಗಲೂ ಇದ್ದೆ, ಕೃಷ್ಣನಾಗಲಿಲ್ಲ. ಗಾಂಧಿ ಇದ್ದಾಗಲೂ ಇದ್ದೆ, ಗಾಂಧಿ ಆಗಲಿಲ್ಲ. ಕೆಂಡದ ಬಳಿಗೆ ಇಜ್ಜಲಾಗಿಯೇ ಉಳಿದೆ, ಕೆಂಡವಾಗಲಿಲ್ಲ. ನಾನು ಸೋಕಿಸಿಕೊಂಡಿದ್ದರೆ ಕೆಂಡವಾಗುತ್ತಿದ್ದೇನೋ ಏನೋ, ಸೋಕಿಸಿಕೊಳ್ಳಲಿಲ್ಲ. ಈ ಕಾಲಗರ್ಭದೊಳಗೆ ನನ್ನ ಹಾಗೆ ಬಿಟ್ಟು ಹೋದರಲ್ಲ ಅಂತ ಹೇಳ್ತಾರೆ. ಇವತ್ತು ಈ ಮಹಾ ಯಜ್ಞದಲ್ಲಿ, ಈ ಮಹಾಯಾಗದಲ್ಲಿ ನಾವೆಲ್ಲರೂ ಒಂದಕ್ಕೊಂದು ಮುಟ್ಟಿಸಿಕೊಳ್ಳುವ ಪ್ರಯತ್ನ ಮಾಡದಿದ್ದರೆ ಇವತ್ತು ಸಾಮರಸ್ಯದ ಜೀವನವನ್ನು ನಾವೆಲ್ಲರೂ ಒಟ್ಟುಗೂಡಿ, ನಾವೆಲ್ಲರೂ ಇಂದು, ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂದು ಅನ್ನುವಂಥ ಸಂದೇಶವನ್ನು ಈ ವೇದಿಕೆಯ ಮೂಲಕ ಪೂಜ್ಯರು ಸಾರುವಂಥದ್ದು. ಇದು ವಿಶ್ವಶಾಂತಿಗೆ, ಇದು ಸಹಬಾಳ್ವೆಗೆ, ಸಾಮರಸ್ಯಕ್ಕೆ ಎಂಬುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಬೇಂದ್ರ ಒಂದು ಮಾತು ಹೇಳ್ತಾರೆ, ರಸವೇ ಜನನ, ವಿರಸವೇ ಮರಣ, ಸಾಮರಸ್ಯವೇ ಜೀವನ ಅನ್ನುವಂಥದ್ದು. ಈ ಸಾಮರಸ್ಯದ ಜೀವನದ ಪಯಣದೊಂದಿಗೆ ನಾವೆಲ್ಲರೂ ಸಾಗಬೇಕಾಗಿದೆ. ರಸವೇ ಜನನ, ಮನುಷ್ಯ ಹುಟ್ಟಿಬಿಡ್ತಾನೆ, ಹುಟ್ಟಿದ ಮೇಲೆ ವಿರಸವೇ ಮರಣ, ಅದು ಕಲಹ ಆಗುವಂಥದ್ದು. ಆದರೆ ಸಾಮರಸ್ಯದ ಜೀವನ ಬದುಕಿದೆಯಲ್ಲ, ಇದು ನಿಮ್ಮೆಲ್ಲರಿಗೂ ಆದರ್ಶ ಆಗಬೇಕು. ನೋಡಿ, ಇವತ್ತು ಭಾರತ ಸಂಸ್ಕೃತಿ, ಭಾರತ ವಿಶ್ವಗುರು. ಯಾವುದರಲ್ಲಿ ಭಾರತ ವಿಶ್ವಗುರು? ಸರ್ವರನ್ನ ಸಮಾನವಾಗಿ ಕಾಣುವ, ಸರ್ವರೊಳಗೆ ಒಕ್ಕು ನೀ ನುಡಿಸಿದಾಗ ವಿಶ್ವಗುರು ಅನ್ನುವಂಥದ್ದನ್ನು ಒಂದು ಮಾತು ಹೇಳ್ತಾರೆ ಅತಣಿ ಶಿವಯೋಗಿಗಳು. ನೀ ನನ್ನೊಳಗೆ ಹೊಕ್ಕು ನುಡಿಸಿದಂತೆ ನಾನು ನುಡಿವೆ ಅನ್ನುವಂಥದ್ದು. ಶ್ರೀ ಗುರುವೆ ಸತ್ಕ್ರಿಯೆ, ಆಗರವೇ ಸುಜ್ಞಾನ, ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು, ರಾಗದಿನ್ ಬೇಗ ಕೃಪೆಯಾಗು ಅನ್ನುವಂಥದ್ದು. ಇವತ್ತು ಅನೇಕ ಮಹಾತ್ಮರು ಆಯಾಯ ಕಾಲಗರ್ಭದಲ್ಲಿ ಬಂದು ತನ್ನದೇ ಆದ ವಿಚಾರಗಳನ್ನು, ತನ್ನದೇ ಆದ ಸಿದ್ಧಾಂತವನ್ನು, ತನ್ನದೇ ಆದಂತಹ ಒಂದು ಸಂಪ್ರದಾಯಗಳನ್ನು ಈ ಸಮಾಜಕ್ಕೆ ಕೊಟ್ಟು ಆಯಾಯ ಸಂಪ್ರದಾಯವನ್ನು ಬೆಳೆಸ್ತಾ 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 ಈ ಸಮಾಜ ಮುಂದೆ ಹೋಗಿರುವಂಥದ್ದು. ನಿಮಗೆಲ್ಲರಿಗೂ ಗೊತ್ತಿದೆ, ಜೈನ ಧರ್ಮದ ಸಂಸ್ಥಾಪಕ ಯಾರು?
ಯಾರು? ಮಹಾವೀರ. ಬೌದ್ಧ ಧರ್ಮದ ಸಂಸ್ಥಾಪಕ ಗೌತಮ ಬುದ್ಧ. ಸಿಖ್ ಧರ್ಮದ ಸಂಸ್ಥಾಪಕ ಯಾರು? ಗುರುನಾನಕ್. ಆದರೆ ಹಿಂದೂ ಧರ್ಮದ ಸಂಸ್ಥಾಪಕ ಯಾರು? ಯಾರು ಹೇಳ್ತೀರಾ? ಕೈ ಎತ್ತಿ. ಯಾರು? ಅಲ್ಲ, ಅಧಿಕೃತವಾಗಿ ಯಾರು? ಆದರೆ ಎಲ್ಲ ಧರ್ಮಗಳಿಗೆ ಧರ್ಮಸ್ಥಾಪಕರುಗಳಿದ್ದಾರೆ. ಆದರೆ ಹಿಂದೂ ಧರ್ಮಕ್ಕೆ ಒಬ್ಬನೇ ಅನ್ನುವಂತಹ ನಿರ್ದಿಷ್ಟ ಧರ್ಮಸ್ಥಾಪಕರಿಲ್ಲ. ಯಾಕೆ ಅಂದರೆ ಆಯಾಯ ಕಾಲಘಟ್ಟದಲ್ಲಿ ಋಷಿಗಳು, ಸಂತರು, ಸಾಧು ಸಂತರು, ಇದು ಹಿಂದೂ ಧರ್ಮ ಅಂದರೆ ಅದು ಚಲನಶೀಲ, ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಜಂಗಮ ತತ್ವವೇ ಅದು ಹಿಂದೂ ಧರ್ಮದ ತತ್ವ ಅನ್ನುವಂಥದ್ದು. ಇದು ಸಾವಿರ ಶತಮಾನಗಳಿಂದ ಅರಿತ ಬರುವಂತಹ, ಇದಕ್ಕೆ ಒಬ್ಬ ವ್ಯಕ್ತಿ ಧರ್ಮಸ್ಥಾಪಕರಿಲ್ಲ. ಆಯಾಯ ಕಾಲಘಟ್ಟದಲ್ಲಿ ಶಂಕರಾಚಾರ್ಯರು ಬಂದರು, ಮಧ್ವಾಚಾರ್ಯರು ಬಂದರು, ರಾಮಾನುಜಾಚಾರ್ಯರು ಬಂದರು, ಬಸವಣ್ಣ ಬಂದರು, ಅನೇಕ ಮಹಾತ್ಮರು ಬಂದು ನೀನು ಇದೊಂದೇ ಇಡಿ, ಇದೊಂದೇ ಬಿಡು ಅಂತ ಹೇಳಲಿಲ್ಲ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ದರ್ಶನವನ್ನು ಈ ಸಮಾಜಕ್ಕೆ ನೀಡಿ ತನ್ನದೇ ಆದ ಹೆಗ್ಗುರುತುಗಳನ್ನು ಬಿಟ್ಟು ಈ ಸಮಾಜಕ್ಕೆ ಸತ್ವವನ್ನು ಕೊಟ್ಟು ಹೋದಂಥದ್ದು. ಆದರೆ ಇವತ್ತು ನಾವೆಲ್ಲರೂ ಸಹ ಅರ್ಥ ಮಾಡಿಕೊಳ್ಳುವಂಥದ್ದಂದರೆ, ಇವತ್ತು ಶಂಕರಾಚಾರ್ಯರು 32 ವರ್ಷ ಬದುಕಿದ್ರು. 8ನೇ ವಯಸ್ಸಿನಲ್ಲಿ 4 ವೇದಗಳನ್ನು ಅಧ್ಯಯನ ಮಾಡಿದರು. ಕೇವಲ 8ನೇ ವಯಸ್ಸಿನಲ್ಲಿ. ಬಸವಣ್ಣ ಮನೆಯನ್ನು ಬಿಟ್ಟಿದ್ದು 8ನೇ ವಯಸ್ಸಿನಲ್ಲಿ. 8ನೇ ವಯಸ್ಸಿಗೆ ಮನೆಯನ್ನು ಬಿಟ್ಟು ಬಸವಣ್ಣ ಹೋದ್ರು. ಶಂಕರಾಚಾರ್ಯರು 8 ವಯಸ್ಸಿನಲ್ಲಿ 4 ವೇದಗಳನ್ನು ಅಧ್ಯಯನ ಮಾಡಿದರು. ಯಾವುದು? ಮೊದಲನೆಯ ವೇದ ಋಗ್ವೇದ, 2ನೇದು ಯಜುರ್ವೇದ, 3ನೇದು ಸಾಮವೇದ, 4ನೇದು ಅಥರ್ಣ ವೇದ. 4 ವೇದಗಳನ್ನು 8ನೇ ವಯಸ್ಸಿನಲ್ಲಿ ಅಧ್ಯಯನವನ್ನು ಮಾಡಿದರು. ಆ ಅಧ್ಯಯನವನ್ನು ಮಾಡಿ 12ನೇ ವಯಸ್ಸಿಗೆ ಸಕಲ ಶಾಸ್ತ್ರಗಳ ಪಾರಂಗತರಾದರು. ಸಕಲ ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಆದರೆ 16ನೇ ವಯಸ್ಸಿಗೆ ಎಲ್ಲ ಶಾಸ್ತ್ರಗಳಿಗೆ ಭಾಷ್ಯವನ್ನು ಬರೆದರು. ಎಲ್ಲ ಶಾಸ್ತ್ರಗಳಿಗೆ ಭಾಷ್ಯವನ್ನು ಬರೆಯುವುದರ ಮೂಲಕವಾಗಿ ಕಾವೇರಿಯಿಂದ ಗೋದಾವರಿಗೆವರೆಗೆ, ಕನ್ನಡ ನಾಡು ಅಷ್ಟೇ ಅಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ತತ್ವ ಸಿದ್ಧಾಂತಗಳನ್ನು ಎಲ್ಲರ ನಾಲಿಗೆಯ ಮೇಲೆ ಹರಿದಾಡುವಂತೆ ಮಾಡಿ 4 ಪ್ರತಿಷ್ಠಿತವಾದ ಮಠಗಳನ್ನು 4 ಕಡೆ ಸ್ಥಾಪಿಸಿ, ಆ ಎಲ್ಲ 4 ಪೀಠಗಳಿಗೆ ಮೂಲ ಪೀಠ ಇಲ್ಲೇ ಪ್ರಾರಂಭವನ್ನುಗೊಳಿಸಿದ ಇದೇ ಕ್ಷೇತ್ರ ಅನ್ನುವಂಥದ್ದು, ಹರಿಹರಪುರ ಅನ್ನುವಂಥದ್ದು. ಆದರೆ 16 ವರ್ಷ ಅವರ ಒಂದು ಪಯಣ ಇದೆಯಲ್ಲ, ಆ 16 ವರ್ಷಗಳು ಎಲ್ಲರೊಂದಿಗೆ ಬೆರೆತು 32 ವರ್ಷಕ್ಕೆ ಐಕ್ಯರಾಗುವಂಥದ್ದು. ಆ ಐಕ್ಯರಾಗುವ ಸ್ಥಿತಿ ಇದೆಯಲ್ಲ, ಅದು ಭೂಮಿಯ ಮೇಲೆ ಐಕ್ಯರಾದದ್ದಲ್ಲ, ನಿಮ್ಮೆಲ್ಲರ ನಾಲಿಗೆಯ ಮೇಲೆ ಐಕ್ಯರಾಗಿರುವಂಥದ್ದು. ಶಂಕರಾಚಾರ್ಯರು ನೀಡಿದ ತತ್ವ ಸಿದ್ಧಾಂತಗಳನ್ನು ಈ ಸಮಯದಲ್ಲಿ ವಿವರಿಸಕ್ಕಾಗೋದಿಲ್ಲ, ಅಷ್ಟು ತತ್ವ ಸಿದ್ಧಾಂತಗಳು ಇರುವಂಥದ್ದು. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಈ ಒಂದು ಅದ್ಭುತವಾಗಿರುವಂಥದ್ದು ಇವತ್ತು ನಮ್ಮ ಜೀವನದೊಳಗಡೆ ಅನೇಕ ಸಂದರ್ಭಗಳಲ್ಲಿಯೂ ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಅಡಗು ನಿನ್ನದೇ, ಮುಣುಗದಿರಲಿ ಬದುಕು ಅನ್ನುವಂಥದ್ದು. ಇವತ್ತು ಈ ಜಗತ್ತಿನೊಳಗಡೆ ಎಲ್ಲರ ಹೃದಯದಲ್ಲಿ ಒಂದೊಂದು ಜ್ಯೋತಿಯನ್ನು ಪರಮಾತ್ಮ ಹಚ್ಚಿಟ್ಟಿದ್ದಾನೆ. ಆ ಪರಮಾತ್ಮನ ಆ ಜ್ಯೋತಿ ಅದು ದಿವ್ಯ ಜ್ಯೋತಿ ಆಗಬೇಕಂದ್ರೆ ಮತ್ತೊಂದು ಜ್ಯೋತಿಯಿಂದ ಮತ್ತೊಂದು ಜ್ಯೋತಿ ಹಚ್ಚಿಕೊಂಡಾಗ ಮಾತ್ರ ಅದೊಂದು ಮಹಾಜ್ಯೋತಿ ಆಗುತ್ತೆ. ಸರ್ವಜ್ಞ ಒಂದು ಮಾತನ್ನು, ಶಂಕರಾಚಾರ್ಯರನ್ನು ಅವರ ತತ್ವವನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ. ಅದ್ವೈತ ತಾನಾಗಿ ಯುದ್ಧ ಇನ್ಯಾರೊಡನೆ, ಅದ್ವೈತ ತಾನಾಗಿ ಯುದ್ಧ ಇನ್ಯಾರೊಡನೆ, ಬುದ್ಧಿಯಂ ತನ್ನ ತಾನರಿದವನಿಗೆ
ಜಗದಲ್ಲಿ ಗುದ್ದಾಟವಿಲ್ಲ ಸರ್ವಜ್ಞ ಅನ್ನುವಂಥದ್ದು. ಒಂದೇ ಒಂದೇ ಒಂದೇ, ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಅದ್ವೈತ. ನಾವೆಲ್ಲರೂ ಒಂದೇ ಅಂದ ಮೇಲೆ, ನಾವೆಲ್ಲರೂ ಬಂಧು ಅಂದ ಮೇಲೆ ಅದ್ವೈತ ತಾನಾಗಿ ಯುದ್ಧ ಇನ್ಯಾರೊಡನೆ, ಬುದ್ಧಿಯಿಂ ತನ್ನ ತಾನರಿದವನಿಗೆ ಜಗದಲ್ಲಿ ಗುದ್ದಾಟವಿಲ್ಲ ಸರ್ವಜ್ಞ. ಹಾಗಾಗಿ ಇವತ್ತು ನಾವೆಲ್ಲರೂ ಸಾಮರಸ್ಯದ ಬದುಕನ್ನ, ಇದನ್ನೇ ಬಸವಣ್ಣ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಎಲ್ಲರನ್ನ ಒಳಗೊಂಡು ಮತ್ತೆ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಯಾವುದೇ ಜಾತಿ ಮತ ಪಂಥಗಳು ಲಿಂಗ ಭೇದಗಳನ್ನು ಮರೆತು ಬಸವಣ್ಣ 770 ಅಮರ ಗಣಗಳನ್ನು ಒಂದೇ ಅನುಭವ ಮಂಟಪದ ಮೂಲಕ ಯಾವುದೇ ಭೇದವನ್ನು ಮಾಡದೆ ಎಲ್ಲರೂ ನಮ್ಮವರೇ ಅನ್ನುವಂಥದ್ದು, ವಿಶ್ವದ ಮೊದಲನೆಯ ಪಾರ್ಲಿಮೆಂಟನ್ನು ಅನುಭವ ಮಂಟಪ ಅಂತ ಕರಿತೀವಿ. ವಿಶ್ವದ ಮೊದಲನೆಯ ಪಾರ್ಲಿಮೆಂಟ್. ಅಂತಹ ಪಾರ್ಲಿಮೆಂಟ್ ಮೂಲಕ ಡೋಹರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಆಯ್ದಕ್ಕಿ ಮಾರಯ್ಯ, ಕುಂಬಾರ ಗುಂಡಯ್ಯ, ನುಲಿಯ ಚಂದಯ್ಯ, ಗಜೇಶ ಮಸಣಯ್ಯ, ಸಮಗಾರ ಹರಳಯ್ಯ, ರಾಯಸದ ಮಂಚಣ್ಣ, ತುರುಗಾಯಿ ರಾಮಣ್ಣ, ಒಕ್ಕಲಿಗ ಮುದ್ದಣ್ಣ, ಕುರುಬ ಗೊಲ್ಲಾಳೇಶ 770 ಕುಲದವರನ್ನ ಒಟ್ಟಿಗೆ ಸೇರಿಸಿ ಕಲ್ಯಾಣದಲ್ಲಿ ಕ್ರಾಂತಿ ಮಾಡಿದಂಥದ್ದು. ಆ ಎಲ್ಲ ತತ್ವಗಳು ಏನಪ್ಪ ಅಂದರೆ ನೋಡಿ, ಸಾಹಿತ್ಯ ರಾಜಾಶ್ರಯದಲ್ಲಿತ್ತು, ಅದನ್ನು ಜನಸಾಮಾನ್ಯರ ಹಾಡು ಭಾಷೆಗೆ ತಂದು ಎಲ್ಲರೂ ಮಿಂದು ಮಡಿಯಾಗುವಂಥ ಸಂಸ್ಕೃತಿಯನ್ನು 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲಘಟ್ಟದಲ್ಲಿ ನೋಡುವಂಥದ್ದು. ಇವತ್ತು ಮಹಿಳೆಯರಿಗೆ ಎಷ್ಟು ಮೀಸಲಾತಿ ಕೊಟ್ಟಿರೋದು ಕೇಂದ್ರ ಸರ್ಕಾರ? ಎಷ್ಟು % ಮೀಸಲಾತಿ? ಎಷ್ಟು? 33%. ಆದರೆ 12ನೇ ಶತಮಾನದಲ್ಲಿ 33 ಮಹಿಳೆಯರು ವಚನ ರಚನೆಯನ್ನು ಮಾಡಿದ ಅವತ್ತೇ ಮೀಸಲಾತಿ ಬಂದಿದೆ. ಅವತ್ತೇ ಮಹಿಳೆಯರಿಗೆ ಒಂದು ಬಸವಣ್ಣ, ಆಯ್ದಕ್ಕಿ ಲಕ್ಕಮ್ಮ, ಅಕ್ಕ ಮಹಾದೇವಿ, ಅಕ್ಕಮ್ಮ, ಮೋಳಿಗೆ, ಸುಮಾರು ಕಾಳುವೆ ಕಾಳನ್ನು ಆರಿಸುವಂತಹ ಸತ್ಯಕ್ಕ, ಕಾಳವೆ, ಬೋಂತಾದೇವಿ, ಸೂಳೆ ಸಂಕವೆ ಅನ್ನುವಂತಹ ಅಂತಹ ಅನೇಕ ತಾಯಂದಿರರನ್ನ ಸಮಾಜಮುಖಿಗೊಳಿಸೋದ್ರ ಮೂಲಕ, ಸಾಹಿತ್ಯ ರಚನೆಯನ್ನು ಮಾಡಿಸೋದ್ರ ಮೂಲಕವಾಗಿ ಸಮಾಜದ ಹೆಣ್ಣು ಈ ಸಮಾಜದ ಕಣ್ಣು ಅನ್ನುವ ರೀತಿಯಲ್ಲಿ ಈ ಸಮಾಜಕ್ಕೆ ನೀಡಿರುವಂಥದ್ದು. ಇದರೊಳಗಡೆ ಎಲ್ಲ ತಾಯಂದಿರರು ಎರಡೇ ಜಾತಿ ಅನ್ನುವಂಥದ್ದು, ಒಂದು ಒಳ್ಳೆಯದು ಒಂದು ಕೆಟ್ಟದ್ದು, ಇವೆರಡೇ ಜಾತಿ ಈ ಜಗತ್ತಿನಲ್ಲಿರುವಂಥದ್ದು. ಅದನ್ನು ಒಂದು ಹೆಣ್ಣು ಒಂದು ಗಂಡು ಅನ್ನುವಂಥದ್ದು. ನಾವೆಲ್ಲರೂ ವಿಶ್ವ ಮಾನವ ಸಂದೇಶವನ್ನು, ಕುವೆಂಪು ಒಂದು ಮಾತನ್ನು ಹೇಳ್ತಾರೆ, ಬ್ರಾಹ್ಮಣನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವದಾರವಿತ್ತೆ, ಬರುವಾಗ ಎಲ್ಲರೂ ಬೆತ್ತಲೆ ಬಂದು ಆಮೇಲೆ ಕಚ್ಚಾಟ ಮೇಲು ಕೀಳೆಂದು, ಮನೆ ಬಿಟ್ಟ ಶಿವನಿಗೆ ಮನೆ ಬೇರೆ ಬೇಕೆ ಅನ್ನುವಂತಹ ಅದ್ಭುತವಾದಂಥ ಗೀತೆಯನ್ನು ರಚಿಸ್ತಾರೆ. ಆದರೆ ಇವತ್ತು ನಮ್ಮೆಲ್ಲರ ಹೃದಯದೊಳಗಡೆ ನಾವೆಲ್ಲರೂ ಒಂದಾಗಬೇಕು. ವಿಶ್ವ ಸಂದೇಶ ಏನಪ್ಪ ಅಂದರೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದು. ನಾನೊಂದು ಚುಟುಕನ್ನು ಬರೆದಿದ್ದೆ, ನಾನು PUC ಓದ್ಬೇಕಾರೆ, ಭಾರತ ಮಾತೆ ಅಂತ. ವಿವಿಧತೆಯಲ್ಲಿ ಏಕತೆ, ಭಾಷೆಗಳಲ್ಲಿ ಭಿನ್ನತೆ, ಹಲವು ಧರ್ಮಕ್ಕೂ ಸ್ವಾತಂತ್ರ್ಯತೆ, ಆದರೂ ಎಲ್ಲರಿಗೂ ಒಬ್ಬಳೆ ಭಾರತ ಮಾತೆ ಅನ್ನುವಂಥದ್ದು. ಇವತ್ತು ಅನೇಕ ಸಂಪ್ರದಾಯಗಳಿವೆ, ಅನೇಕ ಆಚರಣೆಗಳಿದೆ, ಅನೇಕ ಬುಡಕಟ್ಟು ಸಂಪ್ರದಾಯಗಳಿವೆ, ಶಿಷ್ಟ ಸಾಹಿತ್ಯ ಇದೆ, ನವೋದಯ ಇದೆ, ನವ್ಯ ಇದೆ, ಬಂಡಾಯ ಇದೆ, ದಲಿತ ಇದೆ, ಸ್ತ್ರೀ ಸಂವೇದನೆ ಇದೆ, ಎಲ್ಲ ಪರಂಪರೆಗಳು ಬಂದಿವೆ. ಆದರೆ ಎಲ್ಲರಿಗೂ ಒಬ್ಬಳೆ ಭಾರತ ಮಾತೆ ಅನ್ನುವಂಥದ್ದು. ಆ ಭಾರತ ಮಾತೆಯ ಮಡಿಲಲ್ಲಿ ನಾವೆಲ್ಲರೂ ಮಿಂದು ಮಡಿ ಆಗುವಂಥದ್ದು ಸಮಯ ಆಗಿದೆಯಾ? ಮಾತಾಡೋದ ನಿಲ್ಸದ? ಮಾತಾಡಿ ಅನ್ನೋರು ಎಷ್ಟು ಜನ ಕೈ ಎತ್ರಿ? ಸಮಯ ಕಡಿಮೆ ಇರೋದ್ರಿಂದ ಎರಡು ಹಾಗಾಗಿ ನಾವೆಲ್ಲರೂ ಸಹ ಈ ತಾಯಿಯ ಮಡಿಲಲ್ಲಿ ನಾವೆಲ್ಲರೂ ಸಹ ಎಲ್ಲ ಪರಂಪರೆಗಳನ್ನು, ಎಲ್ಲ ತತ್ವವನ್ನು
DVG ಒಂದು ಗುಂಡಪ್ಪ ಒಂದು ಮಾತನ್ನ ಹೇಳ್ತಾರೆ, ಮಾಡು ಮನದಾಲಯದಲ್ಲಿ ಎರಡು ಕೋಣೆ, ಮಾಡು ಮನದಾಲಯದಲ್ಲಿ ಎರಡು ಕೋಣೆ, ಒಂದು ಕೋಣೆಯಲ್ಲಿ ಲೋಗರಾಟವನಾಡು, ವಿರಮಿಸೊಬ್ಬನೆ ನೀನು ಅರಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ನೀವೊಂದು ಮನೆ ಕಟ್ಟಿದ್ರಿ, ಮಠ ಕಟ್ಟಿದ್ರಿ, ಸಂಪ್ರದಾಯ ಇದೆ, ಮಾಡು ಮನದಾಲಯದಲ್ಲಿ ಎರಡು ಕೋಣೆ, ಒಂದು ಕೋಣೆಯಲ್ಲಿ ಲೋಗರಾಟವನಾಡು, ಅದನ್ನು ನಿರ್ವಹಣೆಯನ್ನ ಮಾಡು, ವಿರಮಿಸೊಬ್ಬನೆ ನೀನು ಅರಮನೆಯ ಶಾಂತಿಯಲ್ಲಿ. ನೀನು ಒಬ್ಬನೇ ಬಾ, ಬೆಳಗಿನ ಜಾವ 2:30 ಬಂದು ಆ ಪರಮಾತ್ಮನ ಜೊತೆಯಲ್ಲಿ ನೀನು ಸಂಧಾನವನ್ನು ಮಾಡು, ಆತನ ಜೊತೆಯಲ್ಲಿ ನೀನು ಮಾತಾಡು. ನಿನಗೆ ಅವಾಗ ಭಿನ್ನಾಭಿಪ್ರಾಯಗಳಿಲ್ಲ. ದೇವರ ಜೊತೆ ಎಷ್ಟು ಜನ ಮಾತಾಡ್ತೀರ? ಕೈ ಎತ್ರಿ ನೋಡೋಣ. ದಿನ ಅವರೊಬ್ಬರು ಮಾತಾಡ್ತಿದ್ದಾರೆ, ಅವರೊಬ್ಬರು ಮಾತಾಡ್ತಿದ್ದಾರೆ, ಅವರೊಬ್ಬರು ಮಾತಾಡ್ತಿದ್ದಾರೆ. ಯಾಕೆ ಮಾತಾಡ್ತಾ ಇದ್ದೀರಿ? ಗುರುಗಳು ಶಂಕರಾಚಾರ್ಯರ ಜೊತೆ ದಿನ ಮಾತಾಡ್ತಾರೆ, ನಾನು ಬಸವಣ್ಣನ ಜೊತೆ ದಿನ ಮಾತಾಡ್ತೀನಿ, ಅಕ್ಕ ಮಹಾದೇವಿ ಜೊತೆ ದಿನ ಮಾತಾಡ್ತೀನಿ. ಯಾಕೆ ಮಾತಾಡಕ್ ಸಾಧ್ಯ ಇದೆಯಾ? ಅವರ ತತ್ವಗಳನ್ನ ನಮ್ಮೊಳಗೆ ಅನುಷ್ಠಾನಕ್ಕೆ ತಂದು ನಿಮ್ಮ ಜೊತೆಗೆ ಪ್ರಯೋಗ ಮಾಡ್ತೀವಲ್ಲ, ಅದೇ ನುಡಿ ಸಂಧಾನ ಅನ್ನುವಂಥದ್ದು. ಏನ್ ಹೇಳಿ? ನುಡಿ ಸಂಧಾನ ಅಂದ್ರೆ ಅದ್ರ ಜೊತೆಗೆ ಮಾತಾಡುವಂಥದ್ದು. ನೆಡೆಯೊಳಗೆ ನುಡಿಯ ಪೂರೈಸುವೆ ಅನ್ನುವಂಥದ್ದು. ಆ ನೆಡೆಯೊಳಗೆ ನುಡಿಯನ್ನ ಯಾರು ಪೂರೈಸ್ತಾರೋ ಅವರಿಗೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅನ್ನುವಂಥದ್ದು. ನಮ್ಮ ಮಠದ ಸ್ಲೋಗನ್ ಅದು, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ನಾವು ನುಡಿದಂತೆ ನಡೆಯಲಿಲ್ಲ ಅಂತಂದ್ರೆ ನನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ. ನುಡಿಗೆ ತಕ್ಕ ನಡೆಯ ಕಂದೊಡೆ, ಯಾರಲ್ಲಿ ನುಡಿಗೆ ನಡೆ ಒಂದಾಗುತ್ತದೋ ಅವರು ಈ ಸಮಾಜದ ನೈಜ ಸಂಪತ್ತು ಅನ್ನುವಂಥದ್ದು. ನುಡಿ ನಡೆಯನ್ನ ಒಂದು ಮಾಡಿಕೊಂಡಂಥವರು ಈ ಸಮಾಜಕ್ಕೆ ಬೇಕಾಗಿರುವಂಥದ್ದು. ನುಡಿ ಒಂದು ಪರಿಯಾದ್ರೆ, ನಡೆಯೊಂದು ಪರಿಯಾದ್ರೆ ಈ ಸಮಾಜ ನಮ್ಮನ್ನು ಸ್ವೀಕರಿಸೋದಿಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಒಬ್ಬ ಕವಿ ಹೇಳ್ತಾನೆ, ಬುದ್ಧನಾಗಬೇಕು ಎಂದು ಮಧ್ಯರಾತ್ರಿಯಲ್ಲಿ ಎದ್ದೆ, ಬುದ್ಧನಾಗಬೇಕು ಎಂದು ಮಧ್ಯರಾತ್ರಿಯಲ್ಲಿ ಎದ್ದೆ, ಬುದ್ಧನಾಗುವುದರೊಳಗೆ ವೃದ್ಧನಾಗಿ ಬಿಟ್ಟೆ ಅಂತ ಹೇಳ್ತಾನೆ. ಎಂತಹ ಅದ್ಭುತ! ಆ ಬುದ್ಧನ ಎಲ್ಲ ನಿಲುವನ್ನ 2 ಲೈನಿನಲ್ಲಿ ಹೇಳ್ಬಿಟ್ರು. ಬುದ್ಧನಾಗಬೇಕು ಎಂದು ಮಧ್ಯರಾತ್ರಿಯಲ್ಲಿ ಎದ್ದೆ, ಬುದ್ಧನಾಗುವುದರೊಳಗೆ ವೃದ್ಧನಾಗಿ ಬಿಟ್ಟೆ. ಎಂತ ಅದ್ಭುತವಾದಂಥದ್ದು! ನಮ್ಮ ಜೀವನದಲ್ಲಿ ಯಾವುದೋ ಕಳ್ಕೊಂಡಿದೀವಿ ಅಂತ ಹುಡುಕ್ತಾ ಹೋಗ್ತಾ ಇರ್ತೀವಿ. ಬಹಳ ಜನ ಹೇಳ್ತಾರೆ, ಮುಪ್ಪಿನ ಕಾಲದಲ್ಲಿ ಸುಖವಾಗಿರಬೇಕು ಅಂತ ಗಂಟು ಮಾಡಿದ್ದೆ. ಆದರೆ ಮುಪ್ಪಿನ ಕಾಲದಲ್ಲಿ ಉಣ್ಬೇಕಾದ್ರೆ ಶುಗರು, BP ಎಲ್ಲವೂ ಬಡಿದು ಬಾರಿಸ್ತಾ ಇರುತ್ತೆ. ಅದನ್ನು ಉಣ್ಬೇಡ, ಇದನ್ನು ಉಣ್ಬೇಡ, ಇದನ್ನು ಉಣ್ಬೇಡ, ಅದನ್ನು ಉಣ್ಬೇಡ. ಮತ್ತೆ ಕೂಡಿಟ್ಟ ಸಂಪತ್ತಿಯಲ್ಲಿ ಎಲ್ಲೋಯ್ತು? ನಿಜವಾಗ್ಲೂ ಇರುವಾಗ ತೃಪ್ತಿಯಲ್ಲಿರಿ, ಇರುವ ಭಾಗ್ಯವ ನೆನೆದು ಬಾರದೆಂಬುವುದ ಬಿಡು ಹರ್ಷಕ್ಕಿದೆ ದಾರಿ. ಇರುವಾಗ ಎಲ್ಲರನ್ನು ಚೆನ್ನಾಗಿ ಪ್ರೀತಿ ಮಾಡಿ, ಅವ್ರು ಲಿಂಗೈಕ್ಯರಾದಾಗ ದೊಡ್ಡದೊಂದು ಫೋಟೋ ಹಾಕಿ, ಅದಕ್ಕೊಂದು ದೊಡ್ಡ ಹಾರ ಹಾಕಿ, ಮನೆಯಲ್ಲಿರೋ ಎಲ್ಲ ಊಟಗಳನ್ನ ಚೆನ್ನಾಗಿ ಅದ್ರ ಮುಂದಿಡ್ತಾರೆ. ಊಟ ಮಾಡೋರು ಯಾರು? ಅವ್ರ ಮುಂದೆ ಹೇಳ್ತಾರೆ, ನಮ್ಮ ಅತ್ತೆ ಹೀಗೆ, ನಮ್ಮ ಮಾವ ಹೀಗೆ, ನಮ್ಮ ಬಂಧು ಹೀಗೆ ಅಂತ ಎಲ್ಲ ಹೇಳ್ತೀರಿ. ಇದ್ದಾಗ ಚೆನ್ನಾಗಿ ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಮಾತ ಪಿತರನ ಬಳಸದಾತನು ಯಾತ್ರೆಯ ಮಾಡಿದರೇನು ಫಲ, ಮಾತ ಪಿತರನ ಬಳಸದಾತನು ಯಾತ್ರೆಯ ಮಾಡಿದರೇನು
ತಾಯಿ ಹಾಲು ಮಾರಕ್ ಬರ್ತಾ ಇದ್ರು. ಹಿಂಗ್ ನದಿ ಹರಿತಾ ಇತ್ತು. ಸಮಯ ಆಗಿದೆಯಾ? ಬೇಕಾ ಮಾತಾಡ್ಬೇಕಂದ್ರೆ ಎಷ್ಟು ಜನ ಕೈ ಎತ್ರಿ ಗುರುಗಳೇ? ಊಟ ನಾಳೆ ಮಾಡ್ಬೋದು, ಯಾಕಂದ್ರೆ ಕಾಲಮಿತಿಗೆ ನಾವೆಲ್ಲರೂ ಬದ್ಧರಾಗಬೇಕಾಗಿದೆ. ಇನ್ನು 3 ನಿಮಿಷದೊಳಗೆ ನನ್ನ ಭಾಷಣ ಮುಗಿಸ್ತೀನಿ. 2 ಗಂಟೆ ಮುಂದ್ಗಡೆ ಇದೆ. ದುಂಡಿರಾಜ ಒಂದು ಮಾತು ಹೇಳ್ತಾರೆ, ಕನ್ನಡಿಯ ಮುಂದೆ ನಿಂತ ಯುವತಿ, ಮೈಕ್ ಮುಂದೆ ನಿಂತ ಸಾಹಿತಿ, ಅವರಿಬ್ಬರಿಗಿಲ್ಲ ಸಮಯದ ಮಿತಿ ಅನ್ನುವಂಥದ್ದು. ಹಾಗಾಗಿ ಇವತ್ತು ಆ ತಾಯಿ ಒಂದು ಹಳ್ಳಿಗೆ ಒಂದು ಅಗ್ರಹಾರಕ್ಕೆ ಹಾಲನ್ನ ತಗೊಂಡು, ಮೊಸರನ್ನ ತಗೊಂಡು, ಬೆಣ್ಣೆಯನ್ನ ತಗೊಂಡು ಅಗ್ರಹಾರಕ್ಕೆ ಬರ್ತಾ ಇತ್ತು. ಅಲ್ಲೊಂದು ಹಟ್ಟಿ. ಆ ತಾಯಿ ಆಕಳನ್ನ ಕಾದು ಕಟ್ಟಿ ಅದನ್ನ ಹಾಲನ್ನ ಮೊಸರನ್ನ ತಗೊಂಡ್ಬಂದು ಅಗ್ರಹಾರದಲ್ಲಿ ಮಾರುವಂಥದ್ದು. ಮಧ್ಯೆ ಒಂದು ನದಿ ಹೋಗ್ತಾ ಇತ್ತು. ಆ ನದಿಯನ್ನ ದಾಟಿ ಆ ತಾಯಿ ತಗೊಂಡ್ಬರ್ಬೇಕು. ಇಲ್ಲಿ ಬಂದಾಗ ಪುರೋಹಿತರು ಓಂ ನಾರಾಯಣ ನಾರಾಯಣ ಅಂತ ಮಂತ್ರ ಹೇಳು, ನಿನಗೆಲ್ಲದೂ ಒಳ್ಳೆಯದಾಗುತ್ತೆ ಅಂತ ತನ್ನ ಮಗನಿಗೆ ಉಪದೇಶ ಮಾಡ್ತಾ ಇದ್ರು. ಆ ಮಗನ ಉಪದೇಶವನ್ನ ಕೇಳಿದ ಆ ತಾಯಿ ಹಾಲಾಕಕ್ ಬಂದಿದ್ರಲ್ವಾ, ನಾರಾಯಣ ನಾರಾಯಣ ಅಂದ್ರೆ ಎಲ್ಲ ಕಷ್ಟಗಳು ಬಗೆಹರಿತೈತೆ ಅಂತ ನಮ್ಮ ಪಂಡಿತರು ಹೇಳ್ತಾ ಇದ್ದಾರೆ, ನಮ್ಮ ಪುರೋಹಿತರು ಹೇಳ್ತಾ ಇದ್ದಾರೆ. ನಾನು ದಿನ ನಾರಾಯಣ ಅನ್ನೋಣ, ನಾನು ದಿನ ನಾರಾಯಣ ಅಂತ ಹೇಳ್ಕೊಂತ ಆ ತಾಯಿ ಹೋಗ್ತಾ ಇದ್ರು. ಆಗ ಒಂದು ದಿವಸ ತನ್ನ ಮಗನಿಗೆ ಹೇಳಿದಂತಹ ಮಾತಿತ್ತಲ್ಲ, ಆ ತಾಯಿ 12 ವರ್ಷ ಆ ಮನೆಗೆ, ಆ ಅಗ್ರಹಾರಕ್ಕೆ ಹಾಲು ಮೊಸರು ಬೆಣ್ಣೆ ತುಪ್ಪವನ್ನು ತಗೊಂಬಂದು ಕೊಡ್ತಾ ಇತ್ತು. ತಾಯಿ ಕೊಡ್ತಾ ಹೋಗ್ಬೇಕಾರೆ ನಾರಾಯಣ ನಾರಾಯಣ ನಾರಾಯಣ, ಮನೆ ಮುಟ್ಟುವವರೆಗೂ ನಾರಾಯಣ ನಾರಾಯಣ, ಹಾಲು ಕರಿಬೇಕಾದ್ರೂ ನಾರಾಯಣ, ಹಾಲು ಎಲ್ಲ ತಗೊಂಡು ಮೊಸರು ಕಡಿಬೇಕಾದ್ರೆ ನಾರಾಯಣ. ಹೇಳಿ ಹೇಳಿ ಆ ತಾಯಿಗೆ ಒಂದು ನಿಮಿಷವೂ ಸಹ ನಾರಾಯಣ ಅನ್ನೋದು ಮರಿತಾ ಇರಲಿಲ್ಲ. ಕನಸಿನಲ್ಲೂ ನಾರಾಯಣ ಅಂತ ಇತ್ತು. ಒಂದು ದಿವಸ ಹೊಳೆ ತುಂಬಿ ಬರ್ತಾ ಇತ್ತು. ಆ ತಾಯಿ ತನ್ನ ತಲೆಯಲ್ಲಿ ಹಾಲಿನ ಮಡಕೆಯನ್ನು ಇಟ್ಕೊಂಡು, ಕಂಕುಳದಲ್ಲಿ ಬೆಣ್ಣೆ, ಇನ್ನೊಂದು ಕಡಿ ಕೈಯಲ್ಲಿ ತುಪ್ಪವನ್ನು ಇಟ್ಕೊಂಡು ಅಗ್ರಹಾರಕ್ಕೆ ಬರಬೇಕಾಗಿತ್ತು. ಗುರುಗಳು ಹೇಳಿದ್ರು, ಪಂಡಿತರು ನೀವೇನಂದ್ರೆ ನಾರಾಯಣ ನಾರಾಯಣ ಅಂದ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ. ಅಲ್ಲಿ ನದಿ ಹರಿತಾ ಇತ್ತಲ್ಲ, ನಾನು ಹೋಗಿ ಅಗ್ರಹಾರಕ್ಕೆ ಮೊಸರು ಕೊಡಬೇಕು, ಬೆಣ್ಣೆ ಕೊಡಬೇಕು, ನಾನೊಂದು ಪ್ರಯೋಗ ಮಾಡೋಣ, ನನ್ನ ಕಷ್ಟ ಬಗೆಹರಿತೈತೆ ನೋಡೋಣ ಅಂತ ಆ ನದಿ ಹರಿತಾ ಇರುವ ನದಿಗೆ ನಾರಾಯಣ ನಾರಾಯಣ ಅಂತ ಆ ತಾಯಿ ಇಳಿತಾ ಇತ್ತು. ಆ ತಾಯಿ ಇಳಿಯುವಂಥ ಸಂದರ್ಭದಲ್ಲಿ ನದಿ ಹಾಗೇ ಗ್ಯಾಪ್ ಕೊಡ್ತಾ 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 ಆ ದಡವನ್ನು ಸೇರಿಸ್ತು. ಆಗ ಇವತ್ತು ಆ ಪಂಡಿತರು ಅಂದ್ರು, ಇವತ್ತು ತುಂಬಿ ಮಳೆ ಹರಿದಿದೆ, ಜೋರಾಗಿ ಏನು ಬಂದಿದೆ, ನದಿ ಬಂದಿದೆ, ಇವತ್ತು ನಮಗೆ ಹಾಲಿಲ್ಲ, ಮೊಸರಿಲ್ಲ, ಬೆಣ್ಣೆ ಇಲ್ಲ, ತುಪ್ಪ ಇಲ್ಲ, ಏನು ಮಾಡಬೇಕು ಅಂತ ಚಟಪಡಿಸ್ತಾ ಇದ್ರು. ಅವರು ನಾರಾಯಣ ನಾರಾಯಣ ಅಂತ ಇದ್ದಾರೆ. ಆಗ ಆ ತಾಯಿ ಒತ್ಕೊಂಡ್ಬಂದ್ರು ತಲೆ ಮೇಲೆ ಹಾಲನ್ನ ತಂದು ಮನೆಗೆ ಹಾಕ್ತಿದ್ದಾರೆ. ಆ ಪುರೋಹಿತರು ಕೇಳ್ತಾರೆ, ಏನಮ್ಮ ತಾಯಿ, ಬೆಳಗ್ಗೆ ನಾನು ಸಂಧ್ಯೆ ವಂದನಕ್ಕೆ ಹೋದಾಗ ತುಂಬಿ ಬೋರ್ಗರಿದು ಹರಿತಾ ಇತ್ತು ಆ ನದಿ, ಆದ್ರೆ ನೀನು ಹೇಗೆ ಆ ನದಿ ದಾಟಿ ಬಂದೆ ಅಮ್ಮ ತಾಯಿ ಅಂತ ಕೇಳ್ತಾರೆ. ಪಂಡಿತರೇ, ನೀವೇ ಹೇಳಿದಿರಲ್ಲ ನಾರಾಯಣ ನಾರಾಯಣ ಅಂದ್ರೆ ಎಲ್ಲ ಕಷ್ಟ ಬಗೆಹರಿತೈತೆ, ಹಾಗಾಗಿ ನಾನು ನಾರಾಯಣ ನಾರಾಯಣ ಅಂದ್ಕೊಂಡ್ಬಂದೆ, ಏನೂ ಆಗಲಿಲ್ಲ ಅಂತ. ಅವ್ರಿಗೆ ಆಶ್ಚರ್ಯ, ಏನು ಇಷ್ಟೊಂದು ಈ ಶಕ್ತಿ, ನಾಮ ಸ್ಮರಣೆಯಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ಈ ತಾಯಿಗೂ ಅರ್ಥ ಆಗ್ಬಿಡ್ತಾ, ನಡಿ ಹೋಗೋಣ ಅಂತ ಆ ನದಿ ಹತ್ರ ಊರಿನಲ್ಲಿರುವಂಥ ಅಗ್ರಹಾರದಲ್ಲಿರುವಂಥ ಒಂದು 100 ಜನ ಪಂಡಿತರು ಅಲ್ಲಿಗೆ ಬರ್ತಾರೆ. ಆ ತಾಯಿ ಹಾಲನ್ನ ತಲೆ ಮೇಲೆ ಇಟ್ಕೊಂಡು ನಾರಾಯಣ ನಾರಾಯಣ ಅಂತ ನೀರೊಳಗೆ ಇಳಿದ್ರು. ಆ ನೀರೊಳಗೆ ಇಳಿದ ತಕ್ಷಣ ಹೊರಗಡೆ ಹೋಗ್ತಾರೆ, ಆ ನೀರು ಕೊಚ್ಕೊಂಡು ಹೋಗೋದಿಲ್ಲ. ಆಶ್ಚರ್ಯ ಆಯ್ತು. ನಾನು ನೋಡೋಣ ಅಂದ್ಬಿಟ್ಟು ಪಂಡಿತರು ಇಳಿದ್ರು, ಪಂಡಿತರು ಕೊಚ್ಕೊಂಡು ಹೋಗ್ಬಿಟ್ರು. ಏನ್ ಹೇಳಿ, ಪಂಡಿತರು ಕೊಚ್ಕೊಂಡು ಹೋಗ್ಬಿಟ್ರು. ಯಾಕೆ? ಎಂತ ಅದ್ಭುತವಾದಂಥದ್ದು ಆ ಶಕ್ತಿ ಇತ್ತು. ಇವರು ಅಂತರಂಗಕ್ಕೋಸ್ಕರ ಜಪಿಸಿದ ಈ ತಾಯಿ ಮಂತ್ರ, ಗುರುಗಳು ಹೇಳಿದರೆ ಅಂತ ನಿಷ್ಠೆ ಇಟ್ಟರು. ಅದಕ್ಕೆ ನೆಂಬರು ನೆಚ್ಚರು ಬರಿದೆ ಕರೆವರು, ನೆಂಬಲರಿಯರು ಈ ಲೋಕದ ಮನುಜರು, ನಂಬಿ ಕರೆದಡೆ ಓ ಎನ್ನನೆ ಶಿವನು, ನೆಂಬದೆ ನೆಚ್ಚದೆ ಬರಿದೆ ಕರೆವರ ಕೊಂಬೆ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ನಾವು ಯಾವ ತತ್ವದ ಮೇಲೆ ನಂಬಿಕೆ ಇಡ್ತೀವೋ
ಅದು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ಆ ನಾರಾಯಣ ನಾರಾಯಣ ಅಂತ ಆ ತಾಯಿ ಜಪಿಸಿದ ಮಂತ್ರ ಇದೆಯಲ್ಲ, ನಿಜವಾಗ್ಲೂ ಅದು ಸಾಕ್ಷಿ. ಗುರುಗಳು ಇವತ್ತು ನಿಮ್ಮೆಲ್ಲರನ್ನ ಕರೆದು ಸಹಿಷ್ಣುತೆಯ ಬಗ್ಗೆ, ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು, ನಾವೆಲ್ಲರೂ ಬಂದು ಅನ್ನುವಂಥದ್ದು, ಜೀವನ ಅನ್ನುವಂಥದ್ದು, ಸಹಬಾಳ್ವೆ ಅನ್ನುವಂಥದ್ದನ್ನು ಪೂಜ್ಯರು ನಿಜವಾಗ್ಲೂ ನಿಮಗೆ ಹೇಳ್ತೀನಿ. ಪೂಜ್ಯರ ಬಗ್ಗೆ ಅಗಸ್ತ್ಯ ಅವರು ನನಗೊಂದು 50 ಸಲ ಫೋನ್ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಬಿಡ್ತಾ ಇಲ್ಲ ಅಗಸ್ತ್ಯ, ಸ್ವಾಮೀಜಿ ಹೀಗೆ ಬರಬೇಕು ಹೀಗೆ ಅಂತ. ನನಗನ್ನಿಸ್ತು, ಗುರುಗಳ ಮುಖಮಜ್ಜನ ನಾವು ಕಾಣೋದು ಯಾರಿಂದ ಅಂದರೆ ಶಿಷ್ಯರಿಂದ. ಆ ಅಗಸ್ತ್ಯ ಅವರು ನನಗೆ ದಿನ ಫೋನ್ ಮಾಡೋ, ಸ್ವಾಮೀಜಿ ಯಾವತ್ತು ಬರ್ತೀರಿ, ಏನು ಕಾರ್ಯಕ್ರಮ, ಎಲ್ಲಿದ್ದೀರಿ. ಆ ಫಾಲೋಫ್ ಇದೆಯಲ್ಲ, ಅದು ನಿಜವಾಗ್ಲೂ ನನಗೆ ಭಾಳ ಖುಷಿ ಕೊಡ್ತು. ಗುರುಗಳನ್ನ ಇದೇ ಮೊದಲು ನಾನು ನೋಡಿದ್ದು. ಅವರ ಪ್ರೀತಿ ಇದೆಯಲ್ಲ, ನಿಜವಾಗಲೂ ಪ್ರೀತಿ ಇಲ್ಲದ ಮೇಲೆ ಹೂವು ಹರಳಿತ್ತಾದರೂ ಹೇಗೆ, ಮೋಡ ಗಟ್ಟಿದ್ದಾದರೂ ಹೇಗೆ, ಮಳೆ ಸುರಿಸಿತ್ತಾದರೂ ಹೇಗೆ ಅಂತ GS ಶಿವರುದ್ರಪ್ಪರು ಹೇಳ್ತಾರೆ. ಅವರ ಪ್ರೀತಿಗೆ ನಾವೆಲ್ಲರೂ ಶರಣಾಗಿದ್ದೇವೆ ಅನ್ನುವಂಥದ್ದು. ಆ ಪ್ರೀತಿ ಇದೆಯಲ್ಲ, ನಿಜವಾಗಲೂ ಅಂತರ್ಕರಣದಿಂದ ಬಂದ ಪ್ರೀತಿ. ನಿಜವಾಗಲೂ ಎಲ್ಲ ಸಮುದಾಯಗಳಿಗೆ ನಾನು ಸಂಸ್ಕೃತ, ವೇದ, ಆಗಮ ಮತ್ತು ವೇದಾಧ್ಯಯನವನ್ನು ನಾವು ಕೊಡ್ತಾ ಇದ್ವಿ ಸ್ವಾಮೀಜಿ ಅಂತ ಪೂಜ್ಯರು ಹೇಳಿದರು. ನಿಜವಾಗಲೂ ಬ್ರಾಹ್ಮಣೇತರ ಮೊಟ್ಟ ಮೊದಲು ಏನಾದರೂ ಎಲ್ಲ ವರ್ಗಕ್ಕೆ ಪೂಜ್ಯರ ಮೊದಲು ವೇದಾಭ್ಯಾಸವನ್ನು ಮಾಡಿಸ್ತಾ ಇರುವಂಥದ್ದು ನಿಜವಾಗಲೂ ಕೇಳಿ ಭಾಳ ಖುಷಿ ಆಯಿತು. ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ ಅನ್ನುವ ತತ್ವವನ್ನು ಪೂಜ್ಯರು ನಿಜವಾಗ್ಲೂ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಶಂಕರಾಚಾರ್ಯರು 32 ವರ್ಷಕ್ಕೆ ಲಿಂಗೈಕ್ಯರಾಗಲಿಲ್ಲ ಅಂದಿದ್ರೆ, ಅವರೇನಾದರೂ ಒಂದು 80 ವರ್ಷ ಬದುಕಿದ್ರೆ ಈ ಧರ್ಮ, ಈ ತತ್ವ, ಈ ದೇಶ ಇಡೀ ಜಗತ್ತಿಗೆ ಅವತ್ತೇ ಮಾದರಿ ಆಗ್ತಿತ್ತು ಅನ್ನುವಂಥದ್ದು ನನ್ನ ಆಶಯ ಅನ್ನುವಂಥ ಮಾತನ್ನು ಹೇಳ್ತಾ, ಪೂಜ್ಯರು ಅದ್ಭುತವಾಗಿ ಎಲ್ಲ ಸಂತರನ್ನು ಒಟ್ಟುಗೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಾವು ಸದಾ ಕಂಕಣಬದ್ಧರಾಗಿ ಕೆಲಸವನ್ನು ಮಾಡ್ತೀವಿ. ಹಿಂದೂ ಧರ್ಮದ ರಕ್ಷಣೆಗೆ ನಾವೆಲ್ಲರೂ ಬದ್ಧರಾಗಿ, ನಾವೆಲ್ಲರೂ ಸಂತರಾಗಿ ಒಂದಾದಾಗ ಮಾತ್ರ. ನಾನು ಗುರುಕುಲದಲ್ಲಿದ್ದಾಗ ಒಂದು ಚುಟುಕು ಬರೆದಿದ್ದೆ, ಜೀವನವೇ ದೋಸೆ ಅಂತ. ಬ್ರಹ್ಮಚಾರಿಯ ಜೀವನ ಬೆಣ್ಣೆ ದೋಸೆ, ಗೃಹಸ್ಥ ಜೀವನ ಮಸಾಲೆ ದೋಸೆ, ವಾನಪ್ರಸ್ಥ ಜೀವನ ಈರುಳ್ಳಿ ದೋಸೆ, ಸನ್ಯಾಸಿಯ ಜೀವನ ಖಾಲಿ ದೋಸೆ, ಎಲ್ಲಿಲ್ಲ ಹೇಳಿ ತೂತಿಲ್ಲದ ದೋಸೆ ಅನ್ನುವಂಥದ್ದು. ಈ 4 ಆಶ್ರಮಗಳಲ್ಲಿ ರಂಧ್ರಗಳಿವೆ. ಆ ರಂಧ್ರಗಳನ್ನು ಕಾಲಕ್ಕೆ ಮುಚ್ಚುತ್ತಾ ಅದನ್ನು ಶುದ್ಧೀಕರಣವನ್ನು ನಾವೆಲ್ಲ ಸಂತರು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನಾನು ಇನ್ನೂ ಮಾತಾಡಬೇಕು ಅಂದರೆ ಸಮಯ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಮಾತಿಗಿಂತ ಮೌನಕ್ಕೆ ಅಧಿಕ ಬೆಲೆ ಇದೆ ನೋಡ, ಹಾಡುವಂಥ ಮಾತ ತೂಗಿ ನೋಡು, ಬೇರೊಂದು ಜೀವಕ್ಕೆ ಬೇಕಾದ ಮಾತಾಡು, ಬೇಸರವೆನಿಸುವ ಮುನ್ನ ಸಾಕು ಮಾಡು ಸರ್ವಜ್ಞ ಎಂಬಂತೆ. ನಿಮ್ಮೆಲ್ಲರಿಗೂ ಶರಣಾರ್ಥಿ.